ಎಲ್ಲೋ ನಮಸ್ಕಾರ. ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಮನೆಯಲ್ಲಿ ಮಟನ್ ಕೈಮಾ ಸಾಂಬಾರು ಮಾಡ್ತಾಯಿದ್ದು, ಅದನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡಬೇಕು ಅಂತ ಅನಿಸ್ತು. ತುಂಬಾ ಟೇಸ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಇಲ್ಲಿ ಒಂದು 1/4 kg ಅಷ್ಟು ನಾನು ಕೈಮಾನ ತೊಗೊಂಡಿದ್ದೀನಿ. ಅಂದರೆ ಆಲ್ರೆಡಿ ಅಂಗಡಿಲೇ ರೆಡಿ ತಂದಿದ್ದಾರೆ. ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ. ಫಸ್ಟು ಸಾಂಬಾರಿಗೆ ಇಲ್ಲಿ ಒಂದು ಈರುಳ್ಳಿ, ಒಂದು ಟೊಮೊಟೊ, ಮತ್ತು ಇಲ್ಲಿ ನಾವು ಮಟನ್ ಸಾಂಬಾರು ಪುಡಿನ ಯೂಸ್ ಮಾಡ್ತಾಯಿದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರು ಪುಡಿ ಮತ್ತು ನೀರನ್ನ ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ. ಒಂದು ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಇಲ್ಲಿ ಸೇರಿಸಿ ಸ್ವಲ್ಪ ಫ್ರೈ ಆದರೆ ಸಾಕು. ಈರುಳ್ಳಿ ಹಸಿ ಸ್ಮೆಲ್ ಹೋದರೆ ಸಾಕು, ಫ್ರೈ ಮಾಡೋದಾಗತ್ತಿಲ್ಲ ಅಷ್ಟೊಂದು. ಈಗ ನನಗೆ 2 ಪೀಸಷ್ಟು ಮಟನ್ ಪೀಸ್ನ ಕೊಟ್ಟಿದ್ದರು, ಅದನ್ನ ಸ್ವಲ್ಪ ಬೇಯಿಸ್ಕೋಬೇಕು. ಅದಕ್ಕೆ ಇಲ್ಲಿ ಸೇರಿಸ್ತಾ ಇದ್ದೀನಿ. ಸೇರಿಸಿ ಈಗ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಫ್ರೈ ಮಾಡ್ಕೊಂಡಿದ ನಂತರ ಇಲ್ಲಿ ಖಾರ ಮಸಾಲೆ ರುಬ್ಬಿದ್ನಲ್ಲ, ಈರುಳ್ಳಿ, ಟೊಮೊಟೊ ಮತ್ತು ಮಟನ್ ಪೌಡರ್ ಎಲ್ಲನೂ ಅದನ್ನ ಸೇರಿಸಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಸ್ವಲ್ಪ ನೀರು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಇದಕ್ಕೆ ನೀರನ್ನು ಈಗ ಸೇರಿಸ್ತಾ ಇದ್ದೀನಿ. ನೀರು ಸೇರಿಸಿದ ನಂತರ ಈಗ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 2ರಿಂದ 3, ಅಂದರೆ ಸ್ವಲ್ಪ ಅಲ್ಲಿ 2 ಮಟನ್ ಇದೆಯಲ್ಲ ಅದು ಬೇಯಬೇಕಷ್ಟೇ. ಖಾರ ಮತ್ತು ಅದು ಮಟನ್ 2 ವಿಸಲ್ ತೊಗೊಂಡ್ರೆ ಸಾಕು. ಈಗ ಅಲ್ಲಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ಕಾಯಿ ತೊಗೊಂಡಿದ್ದೀನಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಮತ್ತು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಚಕ್ಕೆ, ಲವಂಗ 1 ಇಂಚಷ್ಟು ಆದರೆ ಸಾಕು, ಒಂದು 4-5 ಇದನ್ನ ಸ್ವಲ್ಪ ನೀರು ಸೇರಿಸಿ ಇದಕ್ಕೆ ಒಂದು ಸ್ವಲ್ಪ ಗಸಗಸೆ ಆ್ಯಡ್ ಮಾಡ್ತಿದ್ದೀನಿ, ಸ್ವಲ್ಪ ಗಟ್ಟಿ ಬರಲಿ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಅದನ್ನ ರುಬ್ಬಿ ನೀರು ಹಾಕೊಂಡು ರುಬ್ಬಿ ತಂದಿದ್ದೀನಿ. ಈಗ ನೋಡಿ ಆಲ್ಮೋಸ್ಟ್ ಈಗ ಬೆಂದ್ಕೊಂಡಿದ್ದೆ. 2 ಪೀಸ್ ಇತ್ತಲ್ಲ ಅದೆಲ್ಲ ಮಸಾಲೆ ಒಟ್ಟಿಗೆ ಬೆಂದಿದೆ. ಈಗ ಕಾಯಿ ಮಸಾಲೆನ ಮತ್ತು ಸಾಂಬಾರು ಬೆಂದಿತ್ತಲ್ಲ ಅದಕ್ಕೆ ಈಗ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈಗ ಸೇರಿಸಿದ ನಂತರ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಒಂದು ಸ್ವಲ್ಪ ತೆಳುವಾಗೇ ಇರಬೇಕು. ಅಂದರೆ ಕೈಮೆ ಉಂಡೆ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿಯಾಗಿ ಹೋಗುತ್ತೆ ಸಾಂಬಾರು, ಅದಕ್ಕೆ ಸ್ವಲ್ಪ ತೆಳುವಾಗೇ ಮಾಡ್ಕೋಬೇಕು. ತೆಳುವಾಗಿ ಮಾಡಿ ಇಲ್ಲಿ ಮಸಾಲೆಗೆ ರುಚಿಗೆ ತಕ್ಕಷ್ಟು ಸಾಂಬಾರಿಗೆ ಈಗ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿದ ನಂತರ 1-2 ಕುದಿ ಬಂದರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಕೈಮಾ ಉಂಡೆಗೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 1 ಕಪ್ಪಷ್ಟು ಹುರ್ಗಡ್ಲೆ, ಮೆಣಸು, ಚಕ್ಕೆ, 1 ಇಂಚಷ್ಟು 1-2 ಲವಂಗನ ಇಲ್ಲಿ ಹಾಕೊಂಡು ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ನೈಸಾಗಿ ಪುಡಿ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಅದೇ ಮಿಕ್ಸಿ ಜಾರ್ಗೆ ಇಲ್ಲಿ ಒಂದು 4-5 ಸ್ಪೂನಷ್ಟು ಕಾಯಿ ಆದರೆ ಸಾಕು, ಒಂದು ಅರ್ಧ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, ಮತ್ತು ಹಸಿರು ಮೆಣಸಿನ್ಕಾಯಿ. ಇದು ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ, 1-2 ಹಾಕಿದ್ದೀನಿ. ಮತ್ತು 1 ಇಂಚಷ್ಟು ಶುಂಠಿನ ಸೇರಿಸಿ ಇದನ್ನು ಕೂಡ ನೀರನ್ನು ಯಾವುದೇ ಕಾರಣಕ್ಕೂ ನೀರನ್ನು ಸೋಗಿಸ್ಬಾರ್ದು, ಹಂಗೇ ಪುಡಿ ಮಾಡಿ ತಂದಿದ್ದೀನಿ. ಪುಡಿ ಮಾಡಿ ತಂದ ನಂತರ ಇದಕ್ಕೆ ಪುದೀನ ಮತ್ತು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಸೇರಿಸಿ ಈ ಥರ ಪೇಸ್ಟ್ ಮಾಡಿ ತಂದಿದ್ದೀನಿ. ಅಂದರೆ ಇದನ್ನ ನೀರನ್ನು ಯಾವುದೇ ಕಾರಣಕ್ಕೂ ಸೇರಿಸ್ಬಾರ್ದು. 2 ಟೇಬಲ್ ಸ್ಪೂನಷ್ಟು ಮಟನ್ ಪೌಡರ್ನು ಕೂಡ ಆ್ಯಡ್ ಮಾಡಿ ಫಸ್ಟೇ ಹುರ್ಗಡ್ಲೆ ಪೌಡರ್ನ ಮಾಡಿದ್ನಲ್ಲ ಅದರೊಟ್ಟಿಗೆ ಇದನ್ನ ಮಿಕ್ಸ್ ಮಾಡಿ ನೀಟಾಗಿ ಇನ್ನೊಂದು ರೌಂಡು ಮಿಕ್ಸಿ ಮಾಡಿ ತಂದಿದ್ದೀನಿ. ಮತ್ತು ಇಲ್ಲಿ ನೆಕ್ಸ್ಟು ಇಲ್ಲಿ ಕೈಮಾನ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಕೈಮಾ ತೊಗೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕು ಕೈಮಾ ಉಂಡೆಗೆ ಅದಕ್ಕೆ ರುಚಿಗೆ ನೋಡಿಕೊಂಡು ಇಲ್ಲಿ ಸಾಲ್ಟ್ ಹಾಕ್ಕೊಂಡು ಈ ಥರ ತರಿಯಾಗಿ ಈಗ ಕೈಮಾನ 1-2 ರೌಂಡು ಪಲ್ಸಲ್ಲಿ ಹೊಡ್ಕೊಂಡು ಬಂದಿದ್ದೀನಿ. ಈಗ ಇದನ್ನೆಲ್ಲನೂ ನೀಟಾಗಿ ಮಸಾಲೆ ಒಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಈಗ ಇಲ್ಲಿ ಒಂದೇ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಒಂದು ಮೊಟ್ಟೆನ ಇದಕ್ಕೆ ಈಗ ಸೇರಿಸ್ತಾ ಇದ್ದೀನಿ. 1 ಮೊಟ್ಟೆ ಆದರೆ ಸಾಕಾಗುತ್ತೆ, ಅಂದರೆ ಸ್ವಲ್ಪ ಜಾಸ್ತಿ ಇದ್ದರೆ 2 ಮೊಟ್ಟೆ ಆ ಥರ ತೊಗೊಳುತ್ತೆ, ತೆಳುವಾಗಿ ಹೋಗುತ್ತೆ. ಅದಕ್ಕೆ ಒಂದು ಮೊಟ್ಟೆ ಆದರೆ ಸಾಕು. ಈಗ 1 ಮೊಟ್ಟೆ ತೊಗೊಂಡು ಈಗ ನೀಟಾಗಿ ಇದೆಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಇಲ್ಲಿ ಎಲ್ಲನೂ ಮಸಾಲೆ ಒಟ್ಟಿಗೆ ಮೊಟ್ಟೆ ಎಲ್ಲ ಕಾಂಬಿನೇಷನ್ ಆಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಮಿಕ್ಸ್ ಮಾಡಿದ ನಂತರ ಈಗ ಸಣ್ಣ ಸಣ್ಣ ಉಂಡೆ ನಮಗೆ ಎಷ್ಟು ಯಾವ ಥರ ಸೈಜ್ ಬೇಕು ಆ ಸೈಜಲ್ಲಿ ಈಗ ಉಂಡೆಗಳನ್ನ ಈ ಥರ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಆಲ್ಮೋಸ್ಟ್ ಎಲ್ಲ ಉಂಡೆನೂ ಮಾಡ್ಕೊಂಡಿದ್ದೆ. 1/4 kg ಕೈಮಾ ಅಂದರೆ ಒಂದು 18-20 ಉಂಡೆ ಆಗುತ್ತೆ. ಈಗ ಅಷ್ಟರಲ್ಲಿ ಸಾಂಬಾರೆಲ್ಲ ಕುದೀತಾ ಬರ್ತಾಯಿತ್ತು. ಈಗ ಅದಕ್ಕೆ ಈಗ ಉಂಡೆಗಳೆಲ್ಲನೂ ಈಗ ಸೇರಿಸ್ತಾ ಇದ್ದೀನಿ ಒಂದೊಂದಾಗಿ. ಈಗ ಎಲ್ಲನೂ ಸೇರಿಸಾದ ನಂತರ ಒಂದು 10 ನಿಮಿಷ ಯಾವುದೇ ಕಾರಣಕ್ಕೂ ಸೌಟನ್ನ ಹಾಕ್ಬಾರ್ದು. ಒಂದು 10 ನಿಮಿಷ ಆದಮೇಲೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿ ನೋಡಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಕೈಮಾ ಉಂಡೆ
ರೆಡಿ ಆಗ್ತಾ ಬರ್ತಾ ಇದೆ. ನಿಮಿಷ ಆದರೆ ಸಾಕು, ಉಂಡೆಗಳು ಬೇಯ್ಕತ್ತವೆ. ಅಂದರೆ ಆಲ್ರೆಡಿ ಸಾಂಬಾರೆಲ್ಲ ಬೇಯಿಸಿದ್ದೀನಿ. ಇದೊಂದು 10 ನಿಮಿಷ ಆದರೆ ಸಾಕು. ಈಗ ನೋಡಿ ಆಲ್ಮೋಸ್ಟ್ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದೆ. ಈಗ ನೋಡಿ ಮಟನ್ ಕೈಮಾ ಉಂಡೆ ಸಾಂಬಾರು ರೆಡಿಯಾಗಿದೆ. ತುಂಬಾ ಟೇಸ್ಟಾಗಿತ್ತು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಅಂದರೆ ಪ್ರೊಸೆಸಿಂಗ್ ಸ್ವಲ್ಪ ಜಾಸ್ತಿ ಲೆಂತೇ ಇರುತ್ತೆ ಇದು, ಆದರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಒಟ್ಟಿಗೆ ಕೈಮಾ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ.